ಹಾಯ್ ಸ್ನೇಹಿತರೆ, ಇವತ್ತು ಏನಪ್ಪ ಅಂತಂದರೆ ಈಗ ನಾವು ಹೋಗ್ತಾ ಇರೋಂಥ ಜಾಗ ಭಾಳ ಪ್ರಮುಖವಾದದ್ದು. ಚಿತ್ರದುರ್ಗ ಕೋಟೆ ಏನಿದೆ, ಈ ಕೋಟೆನ 9ನೇ ದೊರೆ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಇವರು ವೀರಮರಣ ಹೊಂದಿದ ನಂತರ ಅವ್ರ ಸಮಾಧಿ ಎಲ್ಲಿದೆ ಅಂತೇಳಿ ಇಲ್ಲಿವರೆಗೂ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಎಲ್ಲೋ ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಮಾತ್ರ ನಿಮಗೆ ಕಾಣ್ಬೋದು. ಆದರೆ ಎಷ್ಟೋ ಜನ ಈಗಿನ ಜನ್ರೇಷನ್ಗೆ ಅವ್ರ ಸಮಾಧಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಸಮಾಧಿ ಚಿತ್ರದುರ್ಗ ಕೋಟೆಯಲ್ಲೇ ಇದೆ. 6ನೇ ಬಾಗಿಲು ಮೇಲ್ಗಡೆ ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಸಮಾಧಿ ಇದೆ. ನಾವು ಆ ಸಮಾಧಿನ ನಿಮ್ಗೆ ತೋರಿಸ್ತೀವಿ, ಬನ್ನಿ ನೋಡೋಣ. ತಳಪ ಯಾಕಿದಾನ ಮತ್ತಿ ತಿಮ್ಮಣ್ಣ ನಾಯಕ, ಬಿಚ್ಚುಗತ್ತಿ ಭರಮಣ್ಣ ನಾಯಕ, ಕಾಮಗೀತಿ ತಿಮ್ಮಣ್ಣ ನಾಯಕ, ಕಸ್ತೂರಿ ರಂಗಪ್ಪ ನಾಯಕ, ಲಾಸ್ಟ್ ಇಸ್ ಬೆಸ್ಟ್ ರಾಜವೀರ ಮದಕರಿ ನಾಯಕ ಅಂತೇಳಿ ಗೊತ್ತಾಯ್ತಲ್ವಾ. ಅವನು ಪಟ್ಟಕ್ಕೆ ಬಂದಿದ್ದೇವಾಗ 1754 1779, 211 ವರ್ಷಗಳ ಕಾಲ 14 ಜನ ಪಾಳೆಗಾರರು ಇರ್ತಾರೆ. ಈ 14 ಜನ ಪಾಳೆಗಾರರಲ್ಲಿ ಬಹಳ ಫೇಮಸ್ ಆಗಿ ಮರೆದಂತರು 5 ಜನ. ಫಸ್ಟೇನು ಮತ್ತಿ ತಿಮ್ಮಣ್ಣ ನಾಯಕ ಅಂತ ಹೇಳಿದ್ನಲ್ಲ, ಇವರು ಇಲ್ಲಿದ್ದ ಕೋಟೆಯಿಂದ ಹೊರಗಡೆ ಹೋಗೋದು, ಅಲ್ಲಿ ಕುದುರೆ ಕಟ್ಟಿರೋದು, ಕುದುರೆಯಿಂದ ಅವ್ರು ಹೊರಗಡೆ ಎಸ್ಕೇಪ್ ಆಗೋರು. ಸುರಂಗ ಇಲ್ಲಿಂದ ಮೈಸೂರಿಗೆ ಹೋಗೋದು ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು. ಅದ ಇಲ್ಲೇ ಸುತ್ತ ನಾನು ಹೇಳಿದಲ್ಲ, ಇಲ್ಲಿಂದ ಡಿಸ್ಟೆನ್ಸ್ ಚಂದ್ರವಳ್ಳಿ ಮಠ ಅಲ್ಲಿವರೆಗೂ ಇತ್ತು. ಅಷ್ಟು ಗುಪ್ತ. ಇವಾಗ ಕಷ್ಟ ಕಾಲ ಬಂತಪ್ಪ, ನಾನು ಸೋತೋದ್ ಗೊತ್ತಾದಾಗ ಅವ್ರ ಮಕ್ಕಳು ವಂಶ ಉಳಿಬೇಕಲ್ವಾ, ಎಸ್ಕೇಪ್ ಆಗ್ಬೇಕಲ್ವಾ, ಅದಕ್ಕೆ ಅವ್ರನ್ನ ಒಳಗಡೆ ಕಳಿಸ್ಬಿಡೋರು. ಇದರಲ್ಲ ಟಿ ಎನ್ ಗಂಡುಗಲಿ, ಯಾರು ಟಿ ಎನ್ ಗಂಡುಗಲಿ ಎಲ್ಲಿದ್ದಾರೆ? ಉಚ್ಚಂಗ ದೇವಸ್ಥಾನ ಎದುರುಗಡೆ ಮ್ಯೂಸಿಯಂ ಇಟ್ಕೊಂಡಿದಾರಲ್ಲ, ಪಕ್ಕ ಅವರೇನಾ? ಅಂದ್ರೆ ಹೇಳ್ತಾರೆ. ಅದು ಚಲಿಕರ ಒಬ್ರು ಇದ್ದಾರೆ, ಅವರಲ್ಲಿ ಕೇಸಲ್ಲಿ ನಡೀತದೆ ಕೋರ್ಟಲ್ಲಿ. ಇದು ನಮ್ಮಲ್ಲಿ ಅಲ್ಲ, ಇಂಪ್ರೂವ್ಮೆಂಟ್ ಯಾಕೆ ಮಾಡಿಲ್ಲ ಅಂದರೆ ನಮ್ಮಲ್ಲಿರುವಂಥ ಜನಗಳು ಅದಕ್ಕೆ ಬರೋಕ್ಕೆ ರಸ್ತೆನೇ ಮಾಡಿಲ್ಲಲ್ಲ. ಫಸ್ಟ್ ಆಫ್ ಆಲ್ ಕೋಟೆಗೆ ಬರೋಕ್ಕೆ ರಸ್ತೆ ಎಲ್ಲಿದೆ? ರಸ್ತೆ ಏನಿಲ್ಲ. ಬಂದಂಥ ಪ್ರವಾಸಿಗರು ಈ ಕೋಟೆ ನೋಡ್ಕೊಂಡು ಡೈರೆಕ್ಟ್ ಕಿಂಡಿ ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಇಲ್ಲಿ ಬರೋಕ್ಕೆ ರಸ್ತೆ ಇಲ್ಲ. ಮೇನು ರಸ್ತೆ ಇದ್ರೆ ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ. ನಿಂತ ಪಾರ್ಕಿಂಗ್ ಇದ್ರೆ ಒಳ್ಳೆ ಹೆಚ್ಚಾಗಿ ಬರ್ತಾರೆ. ಒಳ್ಳೆ ಪ್ಲೇಸ್ಗಳಿದಾವೆ, ಇದನ್ನೆಲ್ಲ ನೋಡೋಕೆ ಒಂದು ದಾರಿ ಇಲ್ಲ. ಒಳ್ಳೆ ದಾರಿ ಇಷ್ಟೆಲ್ಲ ಮಾಡಿದ್ರೆ ಅವ್ರ ಸಮಾಧಿನೇ ನಮಗೆ ನೋಡೋದಕ್ಕೆ ಎಷ್ಟು ಪರದಾಡೋದು. ಸೈನಿಕರಿಗೆ ಅವಾಗೆಲ್ಲ ನಮ್ಮಂಗೆ 3 ಹೊತ್ತು 4 ಹೊತ್ತು ಊಟ ಮಾಡ್ತಿರ್ಲಿಲ್ಲ, 1 ಹೊತ್ತು ಇಲ್ಲ 2 ಹೊತ್ತು ಅಷ್ಟೇ. ಗೆಡ್ಡೆ ಗಣಸು ಹಣ್ಣು ಹಂಪಲ ತಿನ್ಕೊಂಡು ಎಷ್ಟು ಅನುದಾನ ಬರ್ತಿತ್ತು. ಇವಾಗ ಹೋಗ್ತಾ ಇರೋದು ಫ್ರೆಂಡ್ಸ್, ನಾವೀಗ ಬಿಚ್ಚುಗತ್ತಿ ಭರಮಣ್ಣ ನಾಯಕನವರ ಸಮಾಧಿ ಹತ್ರ ಹೋಗ್ತಿದ್ದೀವಿ. ಮತ್ತು ಅವರ ಎದುರಿಗೆ ಸಮೇತ ಅವರ ಮಗನನ್ನು ಕೂಡ ಅಲ್ಲೇ ಹಾಕಿದ್ದಾರೆ. ತುಂಬ ಒಳ್ಳೆಯದಾವೆ, ಇಷ್ಟಪಡ್ತಾ ಇದ್ದೀವಿ ನಾವು. ಭರಮಣ್ಣ ನಾಯಕನವರ ಮಾಡ್ಬೋದು. ಮಾಡ್ಕೊಂಡು ಯಾರು ಮುಟ್ಟಾರ? ಯಾರು ಇಟ್ಟಿದ್ದಾರೆ? ಹಾಂ, ಸರ್ಕಾರ ಇದನ್ನ ಸ್ವಲ್ಪ ನೋಡಿ ಇದಕ್ಕೊಂದು ಜನಗಳು ಓಡೋದಂಥ ವ್ಯವಸ್ಥೆ ಮಾಡಿದರೆ ತುಂಬ ಸಂತೋಷ ಆಗುತ್ತೆ. ಈಗ ಬರೋಂಥ ಮಕ್ಕಳಿಗೆಲ್ಲ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಯಾರು, ಮದಕರಿ ನಾಯಕ ಅಂದರೆ ಯಾರು ಎಲ್ಲ ಗೊತ್ತಾಗುತ್ತೆ. ಅವರೇ ಬಿಚ್ಚುಗತ್ತಿ ಭರಮಣ್ಣ ನಾಯಕ. ಈ ಕೋಟೆ ಕಟ್ಟೋದಕ್ಕೆ ಅವರು ಪಾಲು ಹೆಚ್ಚೈತೆ ಅಂತಲೇ ಹೇಳ್ಬೋದು. ಆದರೆ ಅವರು ಸಮಾಧಿ ನೋಡೋಕೆ ಹೋದರೆ ಭಾಳ ಬೇಜಾರಾಗ್ತೈತೆ. ಈಗ ಬರೋವಂಥ ಪ್ರವಾಸಿಗರು ಯಾರು ನೋಡೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ.
ನೋಡಿ ಕಾಡು ಜನಗಳಿದಂಥ ಬಿಳಿ ವರ್ಣಚಿತ್ರಗಳು ಕಾಣ್ತೀವಿ ನಿಮಗೆ ಅಲ್ಲಿ ನಿಮಗೆ ಎಲ್ಲವೇ ಬಿಡಿದು ಗೋಡೆ ಮಧ್ಯದಲ್ಲಿ ಹಿಂಗತ್ತೆ ನೋಡಿ ಸಮಾಧಿ ನೋಡ್ಕೊಂಬರೋದು. ಈ ಸಮಾಧಿನ ಯಾರು ತೋರಿಸಿಲ್ಲ ಅಂತ ಬರ್ತಿರ್ಲಿಲ್ಲ ನಾನು. ಅದೇ ಭರಮಣ್ಣ ನಾಯಕನ ಸಮಾಧಿ, ಬಿಚ್ಚುಗತ್ತಿ ಭರಮನಾಯಕನ ಸಮಾಧಿ ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಕಾವಲುಗಾರಕ್ಕೆ ಬೇಕಲ್ವಾ, ಅವ್ನ ಮನೆಗಳು ತರ ಮಾಡ್ಕೊಂಡಿರ್ತಾರೆ ಗೂಡು ಒಳಗಡೆ. ಇದು ಏನ್ ಸರ್ ಇದು? ಇದು ದೀಪ ಇಡಕ್ಕೆ. ಇದು ದೀಪ ಇಡಕ್ಕೆ, ಬೆಳಕಿಗೋಸ್ಕರ. ಅಂದ್ರೆ ಇಲ್ಲಿ ಕಾವಲುಗಾರ ಅಷ್ಟೇ ಇರ್ತಿದ್ರು? ಕಾವಲುಗಾರ ಇರ್ತಾರೆ. ಹೌದು. ಒಬ್ರ ಇಬ್ರ? ಒಂದು ಅವ್ರಿಗೆ ಫ್ಯಾಮಿಲಿ ಎಲ್ಲ ಇಲ್ಲೇ ಅವ್ರು ನೋಡಕ್ಕೆ ಇವಾಗ ಶವ ಸಂಸ್ಕಾರ ಮಾಡ್ಬೇಕಾದ್ರೆ ಫ್ಯಾಮಿಲಿ ಇರ್ತಾರಲ್ವಾ, ಅವ್ರು ನೋಡ್ಕೊಳಕ್ಕೆ ಎಲ್ಲ ಇದಕ್ಕೆ ಆ ಥರ ಫ್ಯಾಮಿಲಿ. ಆಕ್ಚುಲಿ ಭರಮಣ್ಣ ನಾಯಕರ ಸಮಾಧಿ ಅಲ್ಲಿ ಸಮಾಧಿ ಆದ್ಮೇಲೆ ಮಾಡಿರೋದ ಸಮಾಧಿ. ಇದನ್ನ ಎಕ್ಸಾಕ್ಟ್ಲಿ ಸಮಾಧಿ ಅಂತ ಹೇಳಕ್ಕೂ ನಾವು ಹೇಳಕ್ಕಾಗಲ್ಲ. ಅಲ್ಲಿ ತರ ಸಪರೇಟ್ ಗೋಪುರ ಮಾಡಿದ್ರೆ ನೋಡಿ, ಆ ತರ ಇದ್ರೆ ಸಮಾಧಿ ಅಂತ ಹೇಳ್ಬೋದು. ಇದೊಬ್ಬ ಕಾವಲುಗಾರಕ್ಕೆ ದೀಪದ ಗೂಡು ಮಾಡ್ಕೊಂಡ್ರಲ್ವಾ, ಇದನ್ನ ಹಿಂದ್ಗಡೆ ಇವ್ರು ಮಾಡ್ಕೊಂಡಿರ್ಬೋದು. ಮನೆಗಳ ತರ ಇಲ್ಲ ಸೆಲ್ಫ್ ತರ ಮಾಡ್ಕೊಂಡು ಆಟ ತರ ಮಾಡ್ಕೊಂಡಿರ್ಬೋದು. ನಮ್ಮ ಕಲ್ಪನೆ ನಾವು ಹೇಳ್ತಿರೋದು. ಅದು ಸಮಾಧಿ ತರ ನೋಡಿ ಗೋಪುರ. ಇದು ಇನ್ನೂ ಪ್ರೂಫ್ ಆಗಿಲ್ಲ. ಇದು ಪ್ರೂಫ್ ಆಗಿದೆ ಸಮಾಧಿ ಅಂತ ನೋಡಿ. ಸ್ನೇಹಿತರೆ ಇಲ್ಲಿ ಹೊರಗಡೆ ಕಾಣಿಸುತ್ತೆ ನೋಡ್ರಿ, ಇದು ಬಿಚ್ಚುಗತ್ತಿ ಭರಮಣ್ಣ ನಾಯಕನವರ ಸಮಾಧಿ. ಎಷ್ಟು ಮೇಲಿಂದ ಕಷ್ಟಪಟ್ಟು ಬಂದಿದ್ದೀವಿ. ಇದು ಸಮಾಧಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನೋಡೋ ಪ್ರಕಾರ, ಪುರಾಣಗಳ ಪ್ರಕಾರ ಆಕ್ಚುಲಿ ಸಮಾಧಿ ಅಂತಂದ್ರೆ ಇದು ಅಂತ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ಯಾವ್ದು ಅಂತ ಎರಡರಲ್ಲಿ ಕನ್ಫ್ಯೂಷನ್ ಇದೆ. ಇದು ಆಕ್ಚುಲಿ ಇದು ಸಮಾಧಿ ಅಂತ ಹೇಳ್ತಿದ್ದಾರೆ. ಇಲ್ಲಿರೋ ಕೆಲವೊಂದು ತಿಳಿದಂತರು ಇದು ಸಮಾಧಿ ಅಂತ ಹೇಳ್ತಾರೆ. 9ನೇ ದೊರೆ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಸಮಾಧಿ ನೋಡ್ರಿ. ಆ ಸಮಾಧಿನ ನೋಡ್ಕೊಳ್ಳೋಕ್ಕೆ ಇಲ್ಲಿ ಒಬ್ಬರು ಸೈನಿಕರು ಇರ್ತಕ್ಕಂಥ ರೂಮ್ ಇದೆ. ಎಷ್ಟೋ ಜನ ಇದನ್ನು ಸಮಾಧಿ ಅಂತ ಅಂದ್ಕೊಂಡಿದ್ದಾರೆ. ಇದು ಸಮಾಧಿಯನ್ನು ಕಾಯತಕ್ಕಂಥ ಸೈನಿಕರವರ ಮನೆ. ಇಷ್ಟು ದುಸ್ಥಿತಿಯಲ್ಲಿದೆ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಸಮಾಧಿ. ಈ ಕೋಟೆಯಿಂದ ಸುಮಾರು ಮೇಲ್ಗಡೆ ಇಷ್ಟು ಗಿಡ ಗಂಟೆಗಳೆಲ್ಲ ಬೆಳೆದಿದೆ. ಇಲ್ಲಿ ಸರ್ಕಾರ ಒಂದು ಸ್ವಲ್ಪ ಏನೋ ಕ್ರಮ ಕೈಗೊಂಡು ಇಲ್ಲಿ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಜನಗಳು ಬಂದು ಇವ್ರನ್ನ ದರ್ಶನ ಪಡಿತಕ್ಕಂಥ ಒಂದು ಭಾಗ್ಯ ಕಲ್ಪಿಸಿ. ಸರ್ಕಾರದಲ್ಲಿ ಅದೇ ಕೇಳ್ಕೊಂಡು ಗಿಡ ಗಂಟೆ ಎಷ್ಟು ವರ್ಷಗಳಾಗಿದೆ ನೋಡಿ, ಎಲ್ಲ ಬೆಳ್ಕೊಂಡಿದೆ. ಸ್ವಲ್ಪ ಡೆವಲಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ. ಯಾಕಂದ್ರೆ ಅವ್ರು ಆಳಿರೋದು ಇದು ನಮ್ಮ ಒಂಥರ ಮಾನ್ಯುಮೆಂಟಲ್ ಇದ್ದಂಗೆ. ಅದು ಬಿಳಿ ವರ್ಣ ಚಿತ್ರ ತೋರಿಸೋದು. ವರ್ಣಚಿತ್ರಗಳು ಅಂತ ಹೇಳ್ತಾರೆ. ಬಿಳಿ ಬಣ್ಣ ವರ್ಣಚಿತ್ರಗಳು ಕಾಣ್ತಿದೆ ನಿಮಗೆ. ಇಲ್ಲಿ ಆದಿಮಾನವರು ಸಹ ಇದ್ರು. ಅವ್ರು ಇರುವಂತ ಮನೆಗಳು ಗುಹೆ ತರ ಇತ್ತು ಅವಾಗೆಲ್ಲ. ಗೋಡೆ ಕಡೆ ಏನಿರ್ಲಿಲ್ಲ. ಮೇಲೆ ಡಿಸೈನ್ ಐತಲ್ಲ ಅದು ಕಡದಂಗಗಳು ಅಂತ ಹೇಳ್ತಾರೆ. ಕಡದಂಗಗಳು ಅಂದ್ರೆ ಇದು ಸೈನಿಕನ ಮನೆ ಅನ್ಕೊಡ್ರಿ. ಈ ಮನೆ ಇದ್ದಾಗ ಈ ಬಂಡೆ ಮೇಲೆ ಬಿದ್ದಿದ್ದ ನೀರು ಒಳಗಡೆ ಹಂಗೆ ಫ್ಲಾಟ್ ಆಗಿ ನೀರು ಒಳಗೆ ಇಳಿತಿದಲ್ಲ, ಆ ನೀರು ಒಳಗಡೆ ಹೋಗ್ಬಾರ್ದು, ಸೈಡ್ ಅಲ್ಲಿ ಬರ್ಬೇಕಂತ ಮಾಡಿದ್ರೆ. ಈಗ ಪೈಪ್ ಲೈನ್ ಮಾಡಲ್ಲ ನಾವು, ಸೀಟ್ ಕೆಳಗಡೆ ಪೈಪ್ ಲೈನ್ ಹಾಕಲ್ವಾ, ಅದನ್ನ ಕಡದಂಗಗಳು ಅಂತ ಹೇಳ್ತಾರೆ. ಅದನ್ನ ಕನ್ನಡದಲ್ಲಿ ಡ್ರೈನೇಜ್ ಅಂತ ಹೇಳ್ತಾರೆ ಇವಾಗ, ಪೈಪ್ ಲೈನ್. ಆ ತರದ್ದು ಗೊತ್ತಾಯ್ತಾ? ಅರ್ಥ ಆಯ್ತು. ಸಂಸ್ಕೃತ ಅದನ್ನ ಮನೆ ಅಂತ ಹೆಂಗ ಪ್ರೂಫ್ ಕಂಡಿಬೇಕಂದ್ರೆ ಆ ತರ ಮಾರ್ಕಿಂಗ್ ನೋಡ್ಕೊ ಮನೆ ಅಂತ ಹೇಳ್ಬೋದು. ಆಮೇಲೆ ಮಾರ್ಕಿಂಗ್ ಇದೆಲ್ಲ ಬಿದ್ದಿದ್ದ ಇವಾಗ ನೋಡಿ. ಇವಾಗ ಬಂದಂತ ಮಳೆ ನೀರು ಮಳೆ ನಿಂತಾಗ ನೀರು ಹೋಯ್ತಲ್ಲ, ಜರಿ ಬರುತ್ತಲ್ವಾ, ಜರಿ ಬಂದ ನೀರು ಹಿಂಗ್ ಸೈಡಿಗೆ ಬಂದು ಹಿಂಗ್ ಹೋಗ್ಬೇಕಲ್ವಾ. ಗೊತ್ತಿಲ್ಲಲ್ಲ. ಅಟ್ಲೀಸ್ಟ್ ನಾಮಫಲಕ ನಾಮಫಲಕ ಹಾಕಿದ್ರೆ ಏನೋ ಒಂದು ಗೊತ್ತಾಗದ. ಅಲ್ಲಿ ಸೈಡ್ ಅಲ್ಲಿ 6ನೇ ಕೋಟೆ ಮೂಲೆಯಲ್ಲಿ ಇಲ್ಲಿ ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಸಮಾಧಿಗೆ ದಾರಿ ಅಂತ ಹಾಕಿದ್ರೆ ಈ ಸಮಾಧಿ ಇತ್ತು ನೋಡೋಣ, ನಮ್ಮ ನಾಯಕರು ಈ ಪಾಳೆಗ ವಂಶಿಕರನ್ನ ಬಂದೇ ಬರ್ತಾರ, ನಮ್ಮ ನಾಯಕರು ಸಮಾಧಿ ಇತ್ತು ನಡೆಯಕ್ಕೆ ಹೋಗೋಣ ಅಂತ ನೋಡಿದ್ರೆ ಅವಾಗ ರೂಟ್ ಆಗುತ್ತೆ. ಮನುಷ್ಯ ಓಡಾಡಿ ರೂಟ್ ಆಗ್ಬಿಡ್ತೈತೆ ಅದು. ಹೌದಲ್ವಾ? ಯಾರು ಓಡಾಡಿಲ್ಲ ಅಂದ್ರೆ ಏನಾಗುತ್ತೆ, ಇದು ಯಾರಿಗೂ ಗೊತ್ತಾಗಲ್ಲ. ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಸಮಾಧಿಗೆ ಹೋಗಕ್ಕೆ ದಾರಿ ಇದೆ. ಬಟ್ ಆ ದಾರಿ ಎಲ್ಲ ಗಿಡ ಗಂಟೆಗಳು ಬೆಳೆದು ಈಗ ತುಂಬಾ ಕಷ್ಟ ಆಯ್ತು, ಹೋಗೋದು ಕಷ್ಟ ಐತೆ, ಭಾಳ ಕಷ್ಟ. ಬಟ್ ಸರ್ಕಾರ ಇದಕ್ಕೊಂದು ನಾಮಫಲಕ ಇಲ್ಲಿ ಎಲ್ಲಾದ್ರೂ ಹಾಕಿದ್ರೆ ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಸಮಾಧಿಗೆ ದಾರಿ ಅಂತೇಳಿ ಹೋಗೋಕೆ ಭಾಳ ಉಪಯುಕ್ತ ಆಗುತ್ತೆ. ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಈಗಿನ ಯುವಕರಿಗೆ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅಂದ್ರೆ ಯಾರಂತ ಗೊತ್ತಿಲ್ಲ, ಮದಕರಿ ನಾಯಕ ಅಂದ್ರೆ ಯಾರಂತ ಗೊತ್ತಿಲ್ಲ. ಇಂಥ ಕೋಟೆಯನ್ನು 7 ಸುತ್ತಿನ ಕೋಟೆಯನ್ನು ಆಳದಂತಹ 9ನೇ ದೊರೆ ಬಿಚ್ಚುಗತ್ತಿ ಭರಮಣ್ಣ ನಾಯಕ. ಹೀಗೆ ಹೋಗಿ ಮೇಲೆ ಹೋದರೆ ಸಮಾಧಿ ಸಿಗುತ್ತೆ. ನೆಕ್ಸ್ಟ್ ಯಾರಾದರೂ ಕೋಟೆಗೆ ಬಂದರೆ ಮಾಡ್ಕೊಬೇಡಿ, ನೋಡಿ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ಕೋಟೆ ಕಟ್ಟಿದ 9ನೇ ದೊರೆ ಬಿಚ್ಚುಗತ್ತಿ ಭರಮಣ್ಣ ನಾಯಕರವರ ಸಮಾಧಿ ಎಷ್ಟು ದುಸ್ಥಿತಿಯಲ್ಲೈತೆ ಅಂತ ನೀವು ನೋಡಿದ್ರಿ. ಇದನ್ನು ಆದಷ್ಟು
ಈ ಕೋಟೆಯಲ್ಲಿರುವಂಥವ್ರು ಸಂಬಂಧಪಟ್ಟಂಥವ್ರು ಏನಿದಾರೋ ಅದನ್ನು ಸ್ವಲ್ಪ ಒಳ್ಳೆ ಹಂತಕ್ಕೆ ತಂದು ಜನಗಳಿಗೆ ಓಡಾಡಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ರೆ ಜನಗಳು ಸಮೇತ ಬಿಚ್ಚುಗತ್ತಿ ಭರಮಣ ನಾಯಕ ಅಂದರೆ ಯಾರು, ಅವ್ರ ಹಿನ್ನೆಲೆ ಏನು ಅಂತ ಜನಗಳ ಸಮೇತ ಗೊತ್ತಾಗುತ್ತೆ. ಒನಕೆ ಓಬವ್ವನವ್ರ ಸಮಾಧಿ ಹೋಗ್ತಾ ರೋಡ್ ಪಕ್ಕದಲ್ಲೇ ಇದೆ, ಹಂಗಾಗಿ ಒನಕೆ ಓಬವ್ವ ಯಾರು ಅಂತ ಬೇಗ ಗೊತ್ತಾಗ್ಬಿಡುತ್ತೆ. ಬಿಚ್ಚುಗತ್ತಿ ಭರಮಣ ನಾಯಕ ಕೋಟೆಯನ್ನು ಆದಂಥ 9ನೇ ದೊರೆ, ಅವ್ರ ಸಮಾಧಿ ಇವತ್ತು ಎಲ್ಲೋ ಇದೆ, ಅದು ಎಲ್ಲೋ ಹತ್ಕೊಂಡು ಹೋಗ್ಬೇಕು ಗಿಡ ಗಂಟೆಗಳ ಮಧ್ಯೆ. ನೋಡಿ, ಇದಕ್ಕೊಂದು ವ್ಯವಸ್ಥೆ ಮಾಡಿದ್ರೆ ಮುಂದೆ ಬರೋಂಥ ಪ್ರವಾಸಿಗರಿಗೆ ಒಳ್ಳೆ ಪ್ಲೇಸ್ ಆಗುತ್ತೆ ಅದು. ಅಷ್ಟೇ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸಿಗ್ತೀವಿ. ಬಾಯ್.